ಏ ಸುಂದ್ರಮ್ಮ, ಸುಂದ್ರಮ್ಮ, ತಿರ್ಗಮ್ಮ ಇತ್ಲಾಗೆ. ಇಲ್ಲಿ ಇಲ್ಲಿ ನಾನು ಪುಟ್ಟರಂಗಜ್ಜಿ ಮಾತಾಡ್ತೀನಿ ನೋಡಿಲಿ. ಇಷ್ಟು ದಿನ ಕೂತ್ಕೊಂತಿದ್ರು, ಮಕ್ಕನ ಆ ಕಡೆ ತಿರ್ಸ್ಕೊಂಡು ನಿಂತ್ಕೊಂಡಿದ್ಯಾ ನೋಡು ನೀನು. ಎಲ್ಲಿಗೆ ಪುಟ್ಟರಂಗಜ್ಜಿ, ಎಲ್ಲಿಗೆ ನೋಡು. ನಾನು ಈ ಕಡೆ ತಿರ್ಕೊಂಡು ನಿಂತ್ಕೊಂಡು ಬರೀ ಧ್ವನಿ ಕೇಳ್ತೈತೆ, ಅಶರೀರವಾಣಿ ಕೇಳಿಸ್ತಾ ಇದೆ, ದೇಹನೇ ಕಾಣಿಸಂಗಿಲ್ಲ. ಒಂಚೂರು ನೀನು ಹಿಂದಕ್ಕೆ ತಿರ್ಕ, ಅವಾಗ ಅಶರೀರವಾಣಿನೂ ಕೇಳುತ್ತೆ, ಅದು ಬೃಹತ್ ದೇಹನೂ ಕಾಣುತ್ತೆ. ನೋಡ್ರಿ ನನಗೆ ಕಾಣಲೇ ಇಲ್ಲ, ನೀವು ನೋಡ್ರಿ ಅಷ್ಟು ದೂರ ನಿಂತ್ಕೊಂಡಿದ್ದೀರಾ. ತಡೀರಿ, ನಾನೇ ನಿಮ್ಮ ಹತ್ರಕ್ಕೆ ಬಂದೆ. ಬಾ ಬಾರಮ್ಮ ಬಾ. ಏನು ತೀರ್ಮಾನ ಮಾಡಿದ್ರಿ? ಅಂಗಡಿ ಮಾಡೋದು, ಅದ್ರ ಬಗ್ಗೆ ಏನಾರ ಜವಾಬ್ದಾರಿ ತಗೊಂಡು ಬೇಗ ಬೇಗ ಮಾಡ್ರಿ. ಯುಗಾದಿ ಹಬ್ಬದಷ್ಟೊತ್ತಿಗೆ, ಯುಗಾದಿ ಹಬ್ಬ ಇನ್ನೇ 4 ದಿನ ಐತೆ. ಯುಗಾದಿ ಹಬ್ಬಕ್ಕೆ ಆಗಲ್ಲ. ಒಳ್ಳೆ ದಿವಸ ನೋಡ್ಕೊಂಡು ಯುಗಾದಿ ಹಬ್ಬ ಆಗಿ ಅಟ್ಲೀಸ್ಟ್ 9 ದಿನಕ್ಕೋ 10 ದಿನಕ್ಕೋ 11 ದಿನಕ್ಕೋ ಅಂಗಡಿನ ಓಪನ್ ಮಾಡಿವ್ರಂತೆ ನೀವು. ಇದೇನು ಪುಟ್ಟರಂಗಜ್ಜಿ ಹಿಂಗೆ ಹೇಳ್ತಿದ್ದೀರಾ? ಅದೇ ನಮ್ಮ ಮನೆಯವರು ಇಟ್ಟಿಗೆಗೂ ಮರಳಿಗೂ ಮರಳದ ಎಂಸೆಂಡ್ಗೂ ಎಲ್ಲ ಆಟೋ ಕೊಟ್ಟಿದ್ದಾರೆ. ಇವತ್ತಾಗಲೇ ಬಂದಿದ್ದಾರೆ, ಬಂದು ಮನೆ ಹತ್ರ ಅನ್ಲೋಡ್ ಮಾಡ್ತಿದ್ದಾರೆ. ಕೆಲಸದವ್ರು ನಾಳೆಯಿಂದ ಬಂದ್ಬಿಟ್ಟು ನಾಳೆಯಿಂದಾನೇ ಕೆಲಸ ಶುರು ಎಲ್ಲ ಕೆಲಸ ಆದ್ರೂ ಯುಗಾದಿ ಹಬ್ಬಕ್ಕೆ ಓಪನ್ ಮಾಡೋಕ್ಕೆ ಆಗಲ್ಲ ನಮ್ಮ ಕೈಲಿ. ಯಾಕಂದ್ರೆ ಅದನ್ನೆಲ್ಲ ನೀಟಾಗಿ ಪ್ಲಾಸ್ಟಿಕ್ ಮಾಡಿ ಸುಣ್ಣ ಬಣ್ಣ ಎಲ್ಲ ಹೊಡೆದು ವೈರಿಂಗ್ ಎಲ್ಲ ಆಗಬೇಕಲ್ಲ. ಇನ್ನು ಕೆಲಸ ಇದೆ ಜೋರಾಗಿ. ನೀವು ಹೇಳಿದ್ದು ಒಳ್ಳೇದಾಯಿತು. ನಾವು ಅಷ್ಟೇ, ನಾವು ಹೊರಗಡೆ ಮಾಡೋಣ ಅಂತ ಭಾಳ ಚಿಂತೆ ಮಾಡ್ಕೊಂಡಿದ್ವಿ. ನೀವು ನಿಮ್ಮ ಮನೆ ಹತ್ರನೇ ಮಾಡಿದ್ರೆ, ನೀವು ಬಂದು ನಿಮ್ಮ ಮನೆ ಹತ್ರ ಮಾಡೋಣ ಅಂತ ಹೇಳಿಕ್ಕೆ ಒಳ್ಳೆ ನಮಗೆ ತಿಳುವಳಿಕೆ ಸಿಕ್ಕಂಗಾಯ್ತು ಅತ್ಲಾಗೆ. ಮತ್ತೆ ಈ ಪುಟ್ಟರಂಗಜ್ಜಿ ಇರೋದೇ ತಿಳುವಳಿಕೆ ಹೇಳಿಕೆ. ರಂಗಜ್ಜನ ನೋಡು, ಅವರು ಬಂದಿದ್ದಾರೆ. ಅವರು ಬಂದು ನಿಮ್ಗೆ ಒಳ್ಳೆ ತಿಳುವಳಿಕೆ ಹೇಳಿ ಒಳ್ಳೆ ಚೆನ್ನಾಗಿ ವ್ಯಾಪಾರ ಆಗಂಗೆ ಆಗುತ್ತೆ ನೋಡು. ನಮ್ಮಂತ ಯಾವತ್ತೂ ಸುಳ್ಳಾಗಿಲ್ಲ, ಆಗೋದೇ ಇಲ್ಲ. ಯಾಕೆ ಅಂತಂದರೆ ಅಷ್ಟು ಅನುಭವ ಹೊಂದಿದ್ದೀವಿ ನಾವು ಜೀವನದಾಗೆ. ಏನು ಮಾಡಿದ್ರೆ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ಅನುಭವ ಹೊಂದಿದ್ದೀವಿ ನಾವು. ಏನ್ರಮ್ಮ, ಓಹೋ ದಿನಸಿ ಪದಾರ್ಥದ ಅಂಗಡಿ ಓನರು ಮತ್ತು ನಮ್ಮೂರು ಮುಖಂಡರು, ಲೇಡಿ ಮುಖಂಡರು ಪುಟ್ಟರಂಗಮ್ಮನವರು ಏನೋ ಜೋರಾಗಿ ಮಾತಾಡ್ತಿದ್ದೀರಾ. ಇವತ್ತೇನು ಶನಿವಾರ ಅಂತೇಳಿ ದೇವಸ್ಥಾನಕ್ಕೆ ಏನಾರ ಹೊರಟು ನಿಂತಿದ್ದೀರಾ? ಸ್ನಾನ ಗಿನ ಎಲ್ಲ ಮಾಡ್ಕೊಂಬಿಟ್ಟು ಕೈಯಲ್ಲಿ ದೇವಸ್ಥಾನಕ್ಕೆ ಹೋಗೋ ಬ್ಯಾಗೆ ಕಾಣಿಸಿಲ್ಲ, ಕಾಯಿ ಬಾಳೆ ನೀರೋದು. ಲೇ ರಾಜಪ್ಪ, ಸುಮ್ ಕುತ್ಕೊಳ್ಳ ಸಾಕತ್ಲಾಗೆ. ಓಹೋ, ಯಾವಾಗ ನೋಡು ಬರೀ ನಕಲಿ ಮಾತಾಡೋದೇ ನಿಂದು. ನಾವು ಇಷ್ಟು ಬೇಗಲ್ಲೇ ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ. ಹೋಗೋದು ಯಾವಾಗಲೂ 1 ಗಂಟೆ ಆಗುತ್ತಲ್ಲ ಶನಿವಾರಕ್ಕೆ. ಮನೆ ನೆಲ ತೊಳ್ಕೊಂಡು ಕಸ ಗಿಸ ಹೊಡ್ಕೊಂಡು ದೇವ್ರ ದೀಪ ಹಚ್ಚಿ ತಿಂಡಿ ಮಾಡ್ಕೊಂಡು ಕಾಯಿ ಸುಲ್ಕೊಂಡು ಬಾಳೆಹಣ್ಣು ತಗೊಂಡು ಊದ್ಬತ್ತಿ ತಗೊಂಡು ಹೋಗೋಷ್ಟೊತ್ತಿಗೆ 12:30 1 ಗಂಟೆ ಆಗುತ್ತೆ. ಇಷ್ಟು ಬೇಗ ಯಾರೆಲ್ಲ ಹೋಗ್ತಾರೆ ನಿನ್ಗೊಂದು? ಓಹ್, ಇವನು ಹೆಂಗಾರ ಕೇಳಿ ಪುಟ್ಟರಂಗಜ್ಜಿನ ಮಾತಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಹಿಂಗೆ ಮಾಡೋದು ನೀನು. ನಂಗೆ ಗೊತ್ತೈತೆ. ಏನಿಲ್ಲ ಪುಟ್ಟರಂಗಜ್ಜಿ, ಹಿಂಗೆ ಹೋಗ್ತಿದ್ನ, ನೀವು ನಿಂತ್ಕೊಂಡು ಮಾತಾಡ್ತಿದ್ದೀರಲ್ಲ, ನೀವು ಮಾತಾಡ್ಕೊಳ್ಳೋದು ನೋಡ್ಬಿಟ್ಟು ಅದೇಂಗೆ ಹೋಗ್ಲಿ, ನಾನು ಮಾತಾಡ್ಸ್ಬೇಕಲ್ಲ, ಮಾತಾಡ್ಸೋಕ್ಕೆ ಒಂದು ನೆಪ ಬೇಕಲ್ಲ, ಅದಕ್ಕೆ ಹಿಂಗೆಲ್ಲ ಮಾಡ್ಬೇಕಾಗಿತ್ತು ಪುಟ್ಟರಂಗಜ್ಜಿ. ಏನು ಬೇಜಾರು ಮಾಡ್ಕೋಬೇಡ. ಏನು ಸಮಾಚಾರ? ಏನಮ್ಮ ಸುಂದ್ರಮ್ಮ, ಹೆಂಗ್ ನಡೀತೈತೆ ಅಂಗಡಿ ಕಟ್ಟೋ ಕೆಲಸ? ಚೆನ್ನಾಗಿ ನಡೀತಾ ಅಣ್ಣ. ಇವತ್ತಿನ ಶುರು ಆಗುತ್ತೆ, ಇನ್ನೊಂದು ವಾರದಷ್ಟೊತ್ತಿಗೆ ಎಲ್ಲ ಆಗುತ್ತೆ ಅಣ್ಣ. ಇನ್ನೊಂದು ವಾರದಷ್ಟೊತ್ತಿಗೆ ಎಲ್ಲ ಆಗುತ್ತೆ. ಅಂಗಡಿ ಓಪನ್ ಮಾಡ್ಬೇಕಾದ್ರೆ ಹೇಳ್ತೀನಿ, ನೀವು ಬರ್ಬೇಕಣ್ಣ. ನೀವು ಪುಟ್ಟರಂಗಜ್ಜಿ, ರಂಗಜ್ಜ, ನೀವು ನಿಮ್ಮ ಮನೆಯವರು ಎಲ್ಲ ಬರಬೇಕು. ಬಂದು ನಮಗೆ ಆಶೀರ್ವಾದ ಮಾಡಬೇಕು. ಯಾಕೆ ಅಂತಂದ್ರೆ ನಮ್ಮ ಅಂಗಡಿ ಓಪನ್ ಆಗಬೇಕು ಅಂತಂದ್ರೆ ಅದಕ್ಕೆ ಮೂಲ ಕಾರಣಕರ್ತರೆ ನೀವು. ಒಳ್ಳೆ ಜಾಗನ ಹೇಳ್ಬಿಟ್ಟು ನಮಗೆ ತಿಳುವಳಿಕೆ ಹೇಳದಂತ ಮಹಾನ್ ಭಾವರು. ಹಂಗಾಗಿ ನೀವೆಲ್ಲ ಬರಲೇಬೇಕು. ನಿಮ್ಮೆಲ್ಲರ ಆಶೀರ್ವಾದ ಆಗಕ್ಕೆ ನಮ್ಮಲ್ಲಿದ್ರೆ ನಾವು ನಿಜವಾಗ್ಲೂ ಚೆನ್ನಾಗಿ ಬದುಕ್ತೀವಿ. ಆಯ್ತು ಬಿಡಮ್ಮ, ಆಯ್ತು. ನೀವು ಇಷ್ಟೊಂದು ಬಾಯಿ ತುಂಬ ಕರಿಬೇಕಾರೆ ಬರ್ರಿ ಅಣ್ಣ, ನಮ್ಮ ಅಂಗಡಿ ಓಪನ್ ಮಾಡ್ತಿದ್ದೀವಿ, ಆ ದಿವಸಕ್ಕೆ ಪೂಜೆ ಮಾಡ್ತಿದ್ದೀವಿ ಬರ್ರಿ ಅನ್ನೋಕ್ಕೆ ಹೇಳ್ತೀರಂದಮೇಲೆ, ಇಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ಹೇಳ್ತೀರಂದಮೇಲೆ ನಾನು ನಮ್ಮ ಮನೆಯನ್ನು ಕರ್ಕೊಂಡು ಖಂಡಿತ ಬಂದೇ ಬರ್ತೀನಿ ಕಣಮ್ಮ. ಯಾಕಂದರೆ ನಾವು ಊರ ಮನೆಯವರು ಒಂದೇ ಕುಟುಂಬದವ್ರು ಇದ್ದಂಗೆ. ಎಲ್ಲರೂ ಚೆನ್ನಾಗಿ ಬದುಕಬೇಕು, ಯಾರಿಗೂ ಏನೂ ಆಗಬಾರ್ದು, ಯಾರಿಗೂ ಏನೂ ಕೆಡುಕುಂಟಾಗಬಾರ್ದು, ಎಲ್ಲರೂ ಚೆನ್ನಾಗಿ ಬದುಕಬೇಕು ನಮ್ಮ ಹಳ್ಳಿಗೆ. ನೋಡು, ನಾನು ದುಬೈನಲ್ಲಿ ಕೆಲಸ ಮಾಡ್ಕೊಂಬಂದೀನಿ. ನಾನೇನು ಬರೀ ಹಳ್ಳಿಯಾಗಿದ್ದಾನಲ್ಲ, ಜಿಲ್ಲೆಗಿದ್ದಾನಲ್ಲ, ಮಹಾನಗರದಲ್ಲಿ ಇದ್ದಾನೆ. ನಾನು ಹೊರದೇಶದಾಗೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಜನಗಳು ಎಲ್ಲಿ ಹೆಂಗಿರ್ತಾರೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ತಿಳ್ಕೊಂಡಿನಿ ಕಣಮ್ಮ. ಪ್ರಪಂಚ ಜ್ಞಾನ ನನಗೂ ಐತೆ. ಆದರೆ ನಮ್ಮೂರಂಥ ಒಳ್ಳೆ ಜನಗಳು ಬೇರೆ ಎಲ್ಲೆಲ್ಲೂ ಇಲ್ಲ ಕಣಮ್ಮ. ಈ ಖುಷಿಪುರ ಇದೆಯಲ್ಲ, ಭಾಳ ಒಳ್ಳೆ ಊರು. ಒಳ್ಳೆ ಜನ ಇಲ್ಲಿ ವಾಸ ಆಗಿದ್ದಾರೆ. ಮೊದಲಿನಿಂದನೂ ಅಷ್ಟೇ, ಈಗಲೂ ಅಷ್ಟೇ. ನಾನೇನು ದುಬೈಗೆ ಹೋಗಿ ಒಂದು 10 ವರ್ಷ ದುಡಿದು ಬಂದಿರ್ಬೋದು ಅಷ್ಟೇ. ಹುಟ್ಟಿ ಬೆಳೆದಿದ್ದೆ ಇಲ್ಲೇ, ನಾನು ಓದಿದ್ದು ಇಲ್ಲೇ. ಭಾಳ ಒಳ್ಳೆ ಜನ. ಯಾಕೆಂತಂದರೆ ನೀವು ಅಷ್ಟೇ ಬೇರೆ ಇವಾಗ ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಹೋಗಿ ಅಲ್ಲಿ ವ್ಯಾಪಾರ ಮಾಡ್ಕೊಂಡು ದುಡಿದು ಬಂದಿದ್ದೀರಿ. ಈಗ ನೀವು ನನಗೆ ಹಳ್ಳಿಲಿ ವಾಸ ಮಾಡ್ತೀರಂದಮೇಲೆ ನಾನು ನಿಮಗೆ ಒಳ್ಳೆ ತಿಳುವಳಿಕೆ ಮಾತುಗಳನ್ನ ದೊಡ್ಡವ್ರ ಮುಖಾಂತರ ಹೇಳಿದ್ದೀನಿ. ನನ್ನ ಜವಾಬ್ದಾರಿ ಕಣಮ್ಮ ಅದು. ನೀನು ನನಗೆ ಒಂಥರ ತಂಗಿ ಇದ್ದಂಗೆ. ತಂಗಿ ಬದುಕನ್ನ ಹಸನು ಮಾಡೋದು ಅಣ್ಣನ ಕರ್ತವ್ಯ ಅಲ್ವೇ? ಹಾಗಾಗಿ ತಿಳುವಳಿಕೆ ಮಾತುಗಳನ್ನ ನಮ್ಮ ರಂಗಜ್ಜ, ಪುಟ್ಟರಂಗಜ್ಜಿ ಅವ್ರ ಕಡೆಯಿಂದ ಹೇಳ್ಸಿದ್ದೀನಿ. ನೀವು ಅವ್ರ ಮಾತು ಕೇಳಿದಕ್ಕೆ ನನಗೆ ಭಾಳ ಖುಷಿ ಆಯ್ತಮ್ಮ. ನೀವು ಊರ ಮನೇಲಿ ಒಂದು ದಿನಸಿ ಪದಾರ್ಥದ ಅಂಗಡಿ ಓಪನ್ ಮಾಡ್ತೀರಂತ ನನಗೆ ಭಾಳ ಖುಷಿ. ಅದೇ ರೀತಿ ಓಪನ್ ಮಾಡಿದ ಕೂಡಲೇ ಎಲ್ಲರಿಗೂ ಕೂಡ ಹೋಲ್ಸೇಲ್ ರೇಟ್ದಲ್ಲಿ ಕಡಿಮೆ ರೇಟ್ನಲ್ಲಿ ಒಂಚೂರು ನೀವು ಅವರಿಗೆ
ದಾಸ್ತಾನುಗಳನ್ನ ಕೊಟ್ಟರೆ ನನಗೆ ಇನ್ನೂ ಖುಷಿ ಆಗುತ್ತೆ. ಏನೋ ಬಡವರು ಬಗ್ಗರು ಅದು ಸ್ವಲ್ಪ ದುಡ್ಡನ್ನ ಲೇಟಾಗಿ ಕೊಡೋರು ಅಂಥವ್ರಿಗೆಲ್ಲ ನೀವು ಒಂಚೂರು ಅವಕಾಶ ಕೊಡಬೇಕು, ವಿನಾಯಿತಿ ಕೊಡಬೇಕು. ಅಂಥವ್ರು ಕೂಡ ಬದುಕಬೇಕಲ್ವ ನಮ್ಮೂರಲ್ಲಿ. ಅಂಥವ್ರಿಗೆ ನೀವು ದಿನಸಿ ಪದಾರ್ಥ ಕೊಡಲಿಲ್ಲ ಅಂತಂದರೆ ಅವ್ರು ಹೆಂಗೆ ತಾನೇ ಬದುಕಬೇಕು ಹೇಳು. ದುಡ್ಡು ಕೊಟ್ಟೆ ಕೊಡ್ತಾರೆ ನಮ್ಮೂರಲ್ಲಿ, ಯಾರು ಜನ ಮೋಸ ಮಾಡಲ್ಲ. ಅಂಥವ್ರಿಗೂ ನೀವು ಒಂಚೂರು ಸಹಾಯ ಮಾಡ್ಬೇಕಣಮ್ಮ. ನೀವು ನಮ್ಮ ಕೆಂಚಪ್ಪರು ಬಡವರಿಗೂ ಬಗರಿಗೂ ಒಂಚೂರು ವಿನಾಯಿತಿ ಕೊಡಬೇಕಾಗುತ್ತೆ ನೀವು. ಒಂಚೂರು ದುಡ್ಡನ್ನ ಒಂಚೂರು ಲೇಟಾಗಿ ಕೊಟ್ಟೆ ಕೊಡ್ತಾರೆ ಅವರು, ಯಾವ ಕಾರಣಕ್ಕೂ ಮೋಸ ಮಾಡಲ್ಲ. ಅಂಥವ್ರನ್ನ ನೀವು ಮೈಂಡ್ನಾಗ ಇಟ್ಕೊಂಡು ಒಂಚೂರು ಅವ್ರಿಗೂ ಸಹಾಯ ಮಾಡ್ಬೇಕಣಮ್ಮ. ಆಯ್ತು ಬಿಡೋಣ, ಆಯ್ತು ಬಿಡತ್ಲೆ. ನೀವು ಇಷ್ಟೊಂದೆಲ್ಲ ಹೇಳಿದ್ಮೇಲೆ ನಾವು ನಿಮ್ಮ ಮಾತು ಕೇಳ್ದಂಗೆ ಇರ್ತೀವಿ, ಖಂಡಿತ ಕೇಳ್ತೀವಿ. ಆಯ್ತು, ನಮ್ಮೂರಲ್ಲಿ ಯಾರು ಇಲ್ದವ್ರೆ ಅಂತ ಏನಿಲ್ಲ, ಎಲ್ಲ ಇರೋರೆ. ಆದ್ರೂ ಎಲ್ಲ ಒಂದಷ್ಟು ಜನ ಸ್ವಲ್ಪ ಕಷ್ಟದಲ್ಲಿರೋರು ಇರ್ತಾರೆ. ಅವರಿಗೂ ಕೂಡ ನಾನು ನೀವು ಹೇಳ್ದಂಗೆ ಸಾಲ ಕೊಡ್ತೀನಿ ಕಾರಣ. ಒಂದು ತಿಂಗಳು ಟೈಮ್ ಕೊಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಒಂದು ತಿಂಗಳಿಗಿಂತ ಜಾಸ್ತಿ ಕೊಟ್ಟರೆ ಅವರು ದುಡ್ಡು ವಾಪಸ್ ಕೊಡಲ್ಲ ಕಾರಣ. ಹಾಗಾಗಿ ಮೊದಲೇ ಹೇಳ್ಬೇಕಾರೆ ಕಂಡೀಷನ್ ಹೇಳ್ಬಿಟ್ಟು ಅವರಿಗೆ ಸಾಲ ಕೊಟ್ಟೆ ಕೊಡ್ತೀವಿ. ನಾವೇನು ಮೋಸ ಮಾಡಕ್ಕೆ ಹೋಗಲ್ಲ. ನಾವು ಏನು ಇಲ್ದಂಗೆ ಬಂದಿದ್ದು. ಈಗೇನು ದೇವರು ಸ್ವಲ್ಪ ಕೊಟ್ಟದಾನೆ, ಆಸ್ತಿ ಅಲ್ವಾ, ಮನೆ ಎಲ್ಲ ಕೊಟ್ಟದಾನೆ. ಹಂಗಾಗಿ ನಾವು ಒಂಚೂರು ಬಡವರು ಬಗ್ಗರು ಅಂತ ನೋಡ್ತೀವಿ. ನಾವು ನೀವು ಹೇಳಕ್ಕಿಂತ ಮುಂಚೆ ನಾನು ನಮ್ಮ ಮನೆಯವರು ಮನೇಲಿ ಕುತ್ಕೊಂಡಿದ್ದೆ ನಾನು ತೀರ್ಮಾನ ಮಾಡಿದ್ದು. ಆಗಲಿ, ಭಾಳ ಒಳ್ಳೇದು. ರಾಜಪ್ಪ, ನೀನು ಭಾಳ ಒಳ್ಳೆ ಮಾತು ಹೇಳ್ದೆ ಕಣೋ ಅತ್ಲಾಗೆ. ನೀನು ಹೊರಗಡೆ ಇದ್ಬಿಟ್ಟು ಹೊರದೇಶದಾಗೆ ದುಡಿತಾ ಏನಾದ್ರು ಕಲ್ತ್ಕೊಂಡು ಬಂದಿದ್ಯಾ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಅದನ್ನು ನೋಡಿ ಇವತ್ತು ನಮ್ಮ ಮುಂದೆ ವ್ಯಕ್ತಪಡಿಸಿದ್ಯಾ. ಪರವಾಗಿಲ್ಲ ಕಣಲ್ಲ, ನಮ್ಮ ಹಳ್ಳಿ ತತ್ವಗಳು ನಾಡಿನ ಮೌಲ್ಯಗಳನ್ನ ನೀವು ಅಳವಡಿಸ್ಕೊಂಡಿರೋದು ಭಾಳ ಒಳ್ಳೇದಾಯಿತು. ಏನೋ ಹೊರದೇಶದಲ್ಲಿ ಹೋಗಿ ಚೆನ್ನಾಗಿ ದುಡ್ಕೊಂಬಂದು ನೀವು ಊರಲ್ಲಿ ಬಂದು ಒಂದು ಬದುಕು ಕಟ್ಕೊಂಡಿರೋದು ನನಗೂ ಭಾಳ ಖುಷಿ ಆಯಿತು. ಈ ಊರಲ್ಲಿ ಹುಟ್ಟಾಗಿಂದ ಹೆಂಗೆ ಹುಟ್ಟು ಬರೀ ಖಾಲಿ ಪೋಲಿಗಳ ಥರ ಐತ್ರಿ. ಈಗ ಹೊರದೇಶಕ್ಕೆ ದುಡ್ಕೊಂಬಂದು ಇವಾಗ ನೋಡು ಎಷ್ಟು ಚೆನ್ನಾಗಿ ಬದುಕು ಕಟ್ಕೊಂಡು ಸಂಸಾರ ತೂಗಿಸ್ಕೊಂಡು ಹೋಗ್ತಿದ್ರೆ ನನಗದಂತೂ ಭಾಳ ಖುಷಿ ಆಯಿತು. ನೋಡು, ನೀನು ಬುದ್ಧಿ ತಿಳುವಳಿಕೆನ ಇನ್ನೊಬ್ರು ಸಣ್ಣವರಿಗೆಲ್ಲ ಹೇಳ್ತಿರೋದು ನನಗಂತೂ ಇನ್ನೂ ಭಾಳ ಖುಷಿ. ನಿಮ್ಮಂಥವ್ರಿಂದ ಈ ಹಳ್ಳಿ ಬೆಳಗ್ಬೇಕಾಗಿತ್ತು ಕಣಪ್ಪ. ನೋಡು, ಆ ಪಂಚಾಯತಿ ಪರಮೇಶ್ವರಪ್ಪನೂ ಅಷ್ಟೇ ಎಲೆಕ್ಷನ್ ನಿಂತ್ಕೊಂಡು ಈ ಪಾರ್ಟಿ ರೋಡ್ ಮಾಡಿಸಿದಾನೆ, ಸಮುದಾಯವನ್ನ ಕಟ್ಸಿದಾನೆ, ದೇವಸ್ಥಾನ ಅಭಿವೃದ್ಧಿ ಮಾಡ್ತಾನೆ, ಹಳ್ಳಿಗೆ ಏನೋ ರೀತಿ ಕೆಲಸ ಮಾಡಿಸಿದಾನೆ. ಒಂದ ಎರಡ ಜನಗಳು ಅಂತಂದ್ರೆ ಹಂಗೆ ಸಹಾಯದ ಮೇಲೆ ಸಹಾಯ ಮಾಡ್ತಾನೆ. ನಮ್ಮೂರಲ್ಲಿ ಇದ್ರೆ ಆ ಥರ ಜನಪ್ರತಿನಿಧಿಗಳು ಇರಬೇಕು. ಈ ಸರಿ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಮತ್ತೆ ನಮ್ಮ ಪರಮೇಶ್ವರಪ್ಪನ ನಿಂತ್ಕೊಂತಾನಂತೆ. ಅವನಿಗೆ ಎಲ್ಲರೂ ಓಡಾಡಿ ಒಂಚೂರು ಗೆಲ್ಸ್ಬಿಟ್ರಪ್ಪು. ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಅಂತ ಅಭಿವೃದ್ಧಿ ಕೆಲಸಗಳು ಮಾಡೋರೆ ನಮಗೂ ಬೇಕಾಗಿರೋದು. ಕಣ್ ಹೇಳ್ಬಿಟ್ರಂಗಜ್ಜಿ, ನೀನು ನಿಂಗಂತೀಯ. ನಾವು ಅಷ್ಟೇ ಇವಾಗ ಪಂಚಾಯತಿ ಪರಮೇಶ್ವರಪ್ಪನ ನಿಂತ್ಕೊಂಡತ್ಲಕ್ಕೆ ಅವ್ರ ಪರವಾಗಿ ಕ್ಯಾನ್ವಾಸ್ ಮಾಡಿಬಿಟ್ಟು ದೂರ ಓಡಾಡಿ ಆಯಪ್ಪನ ಗೆಲ್ಸ್ಬೇಕು ಅಂತ ಹೇಳ್ಬಿಟ್ಟು ನಾವು ತೀರ್ಮಾನ ಮಾಡ್ಕೊಂಡು ಪ್ಲಾನ್ ಎಲ್ಲ ಮಾಡ್ತಾ ಇದ್ದೀವಿ. ಅವೇನೋ ಅಷ್ಟೇ ಚುನಾವಣೆಗೆಲ್ಲ ಏನೇನು ಸಿದ್ಧತೆ ಬೇಕೋ ಎಲ್ಲ ಮಾಡ್ಕೊಂತ ಐತೆ. ನಾವು ಏನು ಅವ್ರ ಕೈ ಬಿಟ್ಟಿಲ್ಲ, ನಾವು ಅವ್ರ ಜೊತೆಗೆ ನಿಂತ್ಕೊಂಡು ಓಡಾಡ್ತಿದ್ದೀವಿ. ನಿಮ್ಮ ಮಗ ಕರಿಯಪ್ಪಣ್ಣ ಇದ್ದಾರಲ್ಲ, ಅವರು ಅಷ್ಟೇ ನಮ್ಮ ಜೊತೆಗೆ ಭಾಳ ಸಪೋರ್ಟಾಗಿ ನಿಂತಿದ್ದಾರೆ. ರಂಗಜ್ ಅಂತೂ ಕೇಳಲೇಬೇಡತ್ಲಾಗೆ. ರಂಗಜ್ಜನ ಡಿಸಿಷನ್ ಇಲ್ದಲೆ ನಮ್ಮ ಪಂಚಾಯತಿ ಪರಮೇಶ್ವರನ ಏನು ಡಿಸಿಷನ್ ತಗೊಳ್ಳಲ್ಲ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತಾರೆ. ಕಣ, ನಿಜವಾಗ್ಲೂ ನೀನು ಹೇಳ್ತಿರೋದು ಕರೆಕ್ಟೇ. ಯಾಕಂದ್ರೆ ನಮ್ಮ ಪಂಚಾಯತಿ ಪರಮೇಶ್ವರನವ್ರನ್ನ ಗೆದ್ರೆ ನಮಗೂ ಒಂಚೂರು ಅನುಕೂಲ ಮಾಡಿಕೊಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಇಷ್ಟು ವರ್ಷ ನಾವು ಅವ್ರ ಆಡಳಿತನ ನೋಡಿದ್ವಿ, ಇನ್ನು ಮುಂದಕ್ಕೂ ಅವ್ರ ಆಡಳಿತನ ನೋಡಬೇಕು ಅಂತ ನಮ್ಗೆ ಆಸೆ ಐತೆ. ಬರೀ ಸದಸ್ಯರಾಗಿದ್ರು, ಒಂದ್ಸರಿ ಅಧ್ಯಕ್ಷರಾಗಿ ಅವ್ರನ್ನ ನೋಡಬೇಕು. ಹಂಗಾಗಿ ನನಗೂ ಪಂಚಾಯತಿ ಚುನಾವಣೆಯಲ್ಲಿ ಅವರು ನಮ್ಮ ಪಂಚಾಯತಿ ಪರಮೇಶ್ವರನ ಈ ಸರಿ ಗೆದ್ದು ಅಧ್ಯಕ್ಷರಾಗ್ಬಿಟ್ರೆ ನಾವು ನಮ್ಮನೆ ಹೋಗಿ ಒಂದು ಹಾರ ಹಾಕ್ಬಿಟ್ಟು ಸನ್ಮಾನ ಮಾಡ್ಬೇಕಂತಿದ್ದೀವಿ. ಅವರೆಲ್ಲ ಗೆಲ್ಲಕ್ಕೆ ನೀವೆಲ್ಲ ತೆರೆ ಮರೆ ನಿಂತ್ಕೊಂಡು ಕೆಲಸ ಮಾಡಿರ್ತೀರಿ. ನಿಮಗೂ ಕೂಡ ಒಂದು ಹಾರ ಶಾಲು ಹಾಕಿ ಸನ್ಮಾನ ಮಾಡ್ಬೇಕಂತಿದ್ದೀವಿ ಊರ ಜನಗಳೆಲ್ಲ. ಯಾಕಂದ್ರೆ ಅಭಿವೃದ್ಧಿ ಕೆಲಸಗಳು ಮಾಡೋಕ್ಕೆ ನೀವು ಬೆನ್ನೆಲ್ ಬಂದು ನಿಂತಿರ್ತೀವಿ ನೋಡು. ಹಂಗಾಗಿ ನಿಮಗೂ ಸನ್ಮಾನ ಮಾಡಬೇಕು. ಸರಿ ಆಯ್ತು ಕಣ್ರಮ್ಮ. ಯಾವ ಹೊತ್ತಾಯ್ತು, ಅದ್ಲ ತೋಟಕ್ಕೆ ಹೋಗಿ ಒಂಚೂರು ನೋಡ್ಕೊಂಬರ್ತೀನಿ ಏನೇನು ಆಗೈತೆ ಅಂತ ಹೇಳ್ಬಿಟ್ಟು. ನೀರು ಬಿಟ್ಟಿದೆ, ನೀರು ಆಗೈತವೋ ಇಲ್ವಂತ ನೋಡ್ಕೊಂಡು ಬರ್ತೀನಿ ನಾನು. ಊಟ ಮಾಡಿದ್ರೇನಮ್ಮ? ಊಟ ಮಾಡ್ಕೊಂಡು ನೋಡ್ರಿ ನಿಮ್ಮ ಕೆಲಸಗಳು ಏನೈತ ನೋಡ್ಕೊಳ್ರಿ. ಅದೇ ಹೊತ್ತು ನೆತ್ತಿ ಮೇಲೆ ಯಾರಕ್ಕೆ ಬಂದೈತೆ. ಹೌದೌದು, ಬಿಸಿಲು ಜಾಸ್ತಿ ಆಯ್ತು ಅಂತಂದ್ರೆ 10:30 11 ಗಂಟೆಗೆ ಹಬ್ಬ ಏನು ಬಿಸಿಲು ರಣ ಅಂತದೆ. ನಮ್ಮೂರಲ್ಲೇನೋ ಒಂಚೂರು ಈ ಥರ ಗಿಡ ಮರಗಳು ಬಳ್ಳಿ ಇರೋದಕ್ಕೆ ಅಷ್ಟೊಂದು ಸೆಕೆ ಕಾಣಲ್ಲ. ಆಮೇಲೆ ತೋಟ ಗದ್ದೆಗಳು ಇರೋದಕ್ಕೆ ಅಷ್ಟೊಂದು ಸೆಕೆ ಕಾಣಲ್ಲ. ಈ ಬೈಲಕ್ಕೆ ಹೋಗ್ಬಿಟ್ರು ಅಂತಂದ್ರು ಹಬ್ಬ ಬಿಸಿಲು ರಣ ಅಂದು ತಲೆ ಸುತ್ತ ಬಿದ್ದೋಗೋಣ ಅನ್ಸ್ಬಿಡುತ್ತೆ. ಆ ಪಾಟಿಗೆ ಬಿಸಿಲು ಇರುತ್ತೆ. ಮಧ್ಯಾಹ್ನ 1 ಗಂಟೆ ಹಾಕಿಲ್ಲ 35 ಡಿಗ್ರಿ ಬಂದಿರುತ್ತೆ ಬಿಸಿಲು. ಹಬ್ಬ ಅದಕ್ಕೆ ನಾವು ತಿಳಿ ಸಾರು, ಮಜ್ಜಿಗೆ ಹುಳಿ ಇವನ್ನ ಮಾಡ್ಕೊಂಡು ಊಟ ಮಾಡ್ತಾ ಇದೀವಿ. ಜಾಸ್ತಿ ಮಸಾಲೆ ಹಾಕಿರೋ ಪದಾರ್ಥಗಳನ್ನ ನಾವು ತಿನ್ನಕ್ಕೆ ಹೋಗಲ್ಲ. ತಿಳಿ ಸಾರು, ಮಜ್ಜಿಗೆ ಹುಳಿ, ಮೊಸರು ಇದ್ರಾಗ ಇದೀವಿ ನಾವು. ಭಾಳ ಒಳ್ಳೇದು. ಈ ರೀತಿ ಆಹಾರನ ಬೇಸಿಗೆ ಕಾಲದಲ್ಲಿ ಮಾಡಿದ್ರೆ ಆರೋಗ್ಯವಾಗಿರ್ಬೋದು. ಯಾವುದೇ ರೀತಿ ಕೆಟ್ಟ ಕಾಯಿಲೆಗಳು ಗೀಟು ಏನೂ ಆಗಲ್ಲ. ನೋಡಿದ್ರೇನಪ್ಪ, ನೋಡಿದ್ರೆ ನಮ್ಮ ಸುಂದ್ರಮ್ಮಂದು ಹೊಸ ಅಂಗಡಿ ಕೆಲಸ ಇವತ್ತಿಂದ ಆರಂಭ ಆಗ್ತೈತೆ. ಅದಕ್ಕೆ ಎಲ್ಲರೂ ಹಾರೈಸಬೇಕು.
ಇವ್ರ ಮೇಲೆ ನಿಮ್ಮ ಆಶೀರ್ವಾದ ಇರಲೇಬೇಕು. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಾಮೆಂಟ್ ಮಾಡ್ರಿ. ಇನ್ನೂ ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ.